ಇನ್ನು ಗುತ್ತಿಗೆದಾರರು ರಾಜ್ಯ ಸರ್ಕಾರಕ್ಕೆ ಯಾಮಾರಿಸಿ ಗುತ್ತಿಗೆ ಪಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರಿ ಗುತ್ತಿಗೆ ಪಡೆಯಲಿಕ್ಕೆ ಫೇಕ್ ಬ್ಯಾಂಕ್ ಗ್ಯಾರಂಟಿಗಳನ್ನು ಸೃಷ್ಟಿ ಮಾಡಿದ್ರಂತೆ. ಲೋಕೋಪಯೋಗಿ ಇಲಾಖೆ ಟೆಂಡರ್ ಅನ್ನ ಪಡೆಯಲಿಕ್ಕೆ ಮೋಸದಾಟ ನಡೆದಿದೆ. ಇದು ಸರ್ಕಾರಿ ಗುತ್ತಿಗೆ ಪಡೆಯಲಿಕ್ಕೆ ಫೇಕ್ ಬ್ಯಾಂಕ್ ಗ್ಯಾರಂಟಿ ಸೃಷ್ಟಿ. ಲೋಕೋಪಯೋಗಿ ಇಲಾಖೆಯ ಟೆಂಡರ್ ಪಡೆಯಲಿಕ್ಕೆ ಮೋಸದಾಟ ನಡೆದಿದೆ. ಫೇಕ್ ಬ್ಯಾಂಕ್ ಗ್ಯಾರಂಟಿ ಚೆಕ್ ಮಾಡಬೇಕಾದವರಿಂದನೇ ಈಗ ಅಕ್ರಮ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಇರೋ ಬ್ಯಾಂಕ್ ಹೆಸರಲ್ಲಿ ಇಲ್ಲದೆ ಇರುವಂಥ ಬ್ಯಾಂಕ್ ಹೆಸರಲ್ಲಿ ದಾಖಲೆ ಸೃಷ್ಟಿಸಿ ಮೋಸ ಮಾಡಿದ್ದಾರೆ. ಮೈಸೂರಿನ ಸಿದ್ಧಲಿಂಗಪುರ ಕೆನರಾ ಬ್ಯಾಂಕ್ ಹೆಸರಲ್ಲಿ ಮಾಡಿರುವಂತಹ ಒಂದು ದಾಖಲೆ ಅದು. ಅಸಲಿಗೆ ಅಲ್ಲಿ ಕೆನರಾ ಬ್ಯಾಂಕ್ನ ಬ್ರ್ಯಾಂಚೇ ಇಲ್ಲ ಅಂತೆ. ಗುತ್ತಿಗೆದಾರನ ಮಹಾ ಮೋಸ ನಡೆದಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಲಿಕ್ಕೆ ಮತ್ತೊಂದು ಕೇಸ್ನಲ್ಲಿ ಇದೇ ಬ್ಯಾಂಕ್ ಹೆಸರನ್ನು ಬಳಸಿ FDR ಕ್ಲಾಸ್ 1 ಗುತ್ತಿಗೆದಾರ ಈಗ ಮಾಡಿರುವಂತಹ ರಾಕೇಶ್ ಕರ್ಮಕಾಂಡ ಇದು. FIR ದಾಖಲಾಗಿದೆ. ಮೈಸೂರು ಮೂಲದ ಗುತ್ತಿಗೆದಾರ ರಾಕೇಶ್ನಿಂದ ಆಗಿರುವಂತಹ ಅಕ್ರಮ ಇದು. ಲೋಕೋಪಯೋಗಿ ಇಲಾಖೆ ಟೆಂಡರ್ ಪಡೆಯಲಿಕ್ಕೆ ಅಕ್ರಮ ಅಧಿಕಾರಿಗಳೇ ಸಾಥ್ ಕೊಟ್ಟಿದ್ದಾರೆ. ಫೇಕ್ ಗ್ಯಾರಂಟಿಗೆ ಟೆಂಡರ್ ನೀಡಿ ಅಕ್ರಮ. ಬೆಂಗಳೂರು ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್, ಟೆಕ್ನಿಕಲ್ ಇಂಜಿನಿಯರ್ ಆಗಿದ್ದಂತಹ ನಾಗೇಶ್, ಇಬ್ಬರಿಂದಲೂ ಕೂಡ ಅಕ್ರಮ ಆಗಿದೆ. 2023ರಲ್ಲಿ ನಕಲಿ ಬ್ಯಾಂಕ್ ಗ್ಯಾರಂಟಿ ನೀಡಿ ಟೆಂಡರ್ ಕಾಮಗಾರಿ, ಇನ್ನು 3 ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ 35 ಲಕ್ಷ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ನೈಜತೆ ಪರಿಶೀಲಿಸದೆ PWD ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದರು. ಸದ್ಯ ಈ ಕಾಮಗಾರಿಗಳ ಒಂದು ಸ್ಟೇಟಸ್ ಬಿಲ್ ಆಗಬೇಕಾದಂತಹ ಅನಿವಾರ್ಯ. ಅಧಿಕಾರಿಗಳು ಗುತ್ತಿಗೆದಾರನ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಈಗ ದೂರು. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೂ ಕೂಡ ಈ ಬಗ್ಗೆ ಕಂಪ್ಲೇಂಟ್ ರೈಸ್ ಆಗಿದೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಇಲಾಖೆಯ ವಿಚಕ್ಷಣ ದಳಕ್ಕೂ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ, ಮಾಲಿ ಪಾಟೀಲ್ ನೋಡಿ ಏನೇನೆಲ್ಲ ಮಾಡ್ತಾರೆ ಅಂದರೆ, ಒಂದು ಸರ್ಕಾರಿ ಗುತ್ತಿಗೆ ನೌಕರಿ ಪಡ್ಕೊಳ್ಳಲಿಕ್ಕೆ, ಒಟ್ಟಿನಲ್ಲಿ ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಬೇಕು ಅಂತ ಇಲ್ಲದೇ ಇರುವಂತಹ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ ಅನ್ನಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇನ್ನು 1.10 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಟೆಂಡರ್ಗಾಗಿ 9,21,000 ನಕಲಿ ಬ್ಯಾಂಕ್ ಗ್ಯಾರಂಟಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ನೋಡಿ, ಅಲ್ಲಿ ಆ ಬ್ರ್ಯಾಂಚೇ ಇಲ್ಲ ಅಲ್ಲಿ, ಆದರೂ ಕೂಡ ಅಲ್ಲಿ ಬ್ರ್ಯಾಂಚ್ ಇದೆ, ಬ್ಯಾಂಕ್ ಇದೆ ಅಂದ್ಕೊಂಡು ಒಂದಿಷ್ಟು ಬ್ಯಾಂಕ್ ಗ್ಯಾರಂಟಿಗಳು ಬೇಕಲ್ಲ, ದಾಖಲಾತಿಗಳು ಬೇಕಲ್ಲ ಇವರಿಗೆ ಜಾಬ್ ಪಡ್ಕೊಳ್ಳೋಕ್ಕೆ, ಐಡೆಂಟಿಫೈಗೆ, ಅದು ಯಾವುದು ಕೂಡ ಇಲ್ಲ. ಸುಮ್ಮನೆ ಯಾವುದೋ ಫೇಕ್ ಮಾಡಿಸ್ಕೊಂಡ್ಬಂದಿದ್ದಾರೆ. 9,21,000 ನಕಲಿ ಬ್ಯಾಂಕ್ ಗ್ಯಾರಂಟಿ ಸೃಷ್ಟಿ ಮಾಡಿದ್ದಾರೆ. ಇದು ಮಹಿಮಣ್ಣಪಾಳ್ಯ ಬೆಟ್ಟದಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಕಡಬ್ಗೆರೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೂ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ಒಟ್ಟು 1.40 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾಮಗಾರಿ ಅದು. ಕಾಮಗಾರಿಗೆ 8,32,000 ನಕಲಿ ಬ್ಯಾಂಕ್ ಗ್ಯಾರಂಟಿ ಸೃಷ್ಟಿ ಮಾಡಿದ್ದಾರೆ. ಇನ್ನು ಕಾಮಗಾರಿ 3ಯಲ್ಲಿ ಮಲ್ಲಸಂದ್ರ ಮತ್ತು ರಾಯತನಹಳ್ಳಿ ಮಾರ್ಗದ ರಸ್ತೆ ಕಾಮಗಾರಿ, ಬೆಂಗಳೂರು ಉತ್ತರ ತಾಲೂಕಿನ ಕಿತ್ತನಹಳ್ಳಿ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಸುಮಾರು 4.50 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಒಟ್ಟು 18 ಲಕ್ಷದ ನಕಲಿ ಬ್ಯಾಂಕ್ ಗ್ಯಾರಂಟಿ ಸೃಷ್ಟಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರೂಪೇಶ್ ಕೊಡ್ತಾ ಹೋಗ್ತಾರೆ. ರೂಪೇಶ್, ಒಂದು ಕಡೆ ಈಗ ಸರ್ಕಾರಿ ಗುತ್ತಿಗೆಯನ್ನು ಪಡ್ಕೊಳ್ಳಲಿಕ್ಕೆ ಸಾಕಷ್ಟು ಕಸರತ್ತು ಮಾಡಿರುವಂತಹ ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ರೂಪೇಶ್? ನಿಜ, ಯಾಕಂತ ಹೇಳಿದ್ರೆ ಲೋಕೋಪಯೋಗಿ ಇಲಾಖೆಯ ಟೆಂಡರ್ ಅನ್ನ ಪಡಿಬೇಕಂದ್ರೆ ಅವರೆಲ್ಲ ಕಸರತ್ತುಗಳನ್ನು ಮಾಡ್ತಾರೆ ಅಂತೇಳಿ. ಓಕೆ, ಹೆಲ್ದಿ ಫೈಟ್ಗಳು ಅನುಕೂಲಕರ, ಆದ್ರೆ ಟೆಂಡರ್ ಅನ್ನ ಪಡಿಬೇಕು ಅಂತೇಳಿ ಇಡೀ ಇದನ್ನೇ, ಅಂದ್ರೆ ಈಗ ಗುತ್ತಿಗೆ ಕೊಡ್ಬೇಕಾದ್ರೆ ಒಂದಿಷ್ಟು ಗ್ಯಾರಂಟಿಗಳನ್ನ ಕೊಡ್ಬೇಕಾಗತ್ತೆ. ಗ್ಯಾರಂಟಿಯನ್ನೇ ಫೇಕ್ ಮಾಡಿ ಕೊಟ್ಟಿರ್ತಕ್ಕಂಥ ಆರೋಪ ಕೇಳ ಬರ್ತಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಯಾಕಂದ್ರೆ ಮೈಸೂರಿನ ಸಿದ್ಧಲಿಂಗಪುರದ ಕೆನರಾ ಬ್ಯಾಂಕ್ ಹೆಸರಿನಲ್ಲಿ ಬ್ಯಾಂಕ್ ಗ್ಯಾರಂಟಿಯನ್ನು ನೀಡಿದ್ದಾನೆ ಗುತ್ತಿಗೆದಾರ ರಾಕೇಶ್ ಎಂಬಾತ. ಆದ್ರೆ ಆ ಗ್ಯಾರಂಟಿ ಕೂಡ ಯಾಕಂದ್ರೆ ಅಲ್ಲಿ ಕೆನರಾ ಬ್ಯಾಂಕೇ ಇಲ್ಲ ಅನ್ನುವಂತ ವಿಚಾರ ಬಯಲಿಗೆ ಬರ್ತಾ ಇದೆ. ಈ ಪ್ರಕರಣವನ್ನು ಗಮನಿಸ್ತಾದ್ರೆ ಮೈಸೂರು ಮೂಲದ ಕ್ಲಾಸ್ 1 ಗುತ್ತಿಗೆದಾರ ರಾಕೇಶ್ ಈ ಒಂದು ನಕಲಿ ಬ್ಯಾಂಕ್ ಗ್ಯಾರಂಟಿಯನ್ನ ನೀಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಗ್ಯಾರಂಟಿಯನ್ನ ನೀಡಿದ್ದು ಒಟ್ಟಾರೆಯಾಗಿ ಇಲ್ಲಿ ಮೂರು ಕಾಮಗಾರಿಗಳನ್ನ ಮಾಡಬೇಕಾಗಿರುತ್ತೆ. ಹೀಗಾಗಿ 3 ರಸ್ತೆ ಅಭಿವೃದ್ಧಿ ಕಾಮಗಾರಿ ಒಟ್ಟಾಗಿ 35 ಲಕ್ಷ ಮೌಲ್ಯ ಆಗಿರುತ್ತೆ. ಈ ಬ್ಯಾಂಕ್ ಈಗ ಒಂದು ಕಾಮಗಾರಿ ಮಾಡ್ಬೇಕಾದ್ರೆ ಬ್ಯಾಂಕ್ ನಿಂದ ಒಂದಿಷ್ಟು ಗ್ಯಾರಂಟಿಗಳು ಇಡ್ಬೇಕು. ಯಾಕಂದ್ರೆ ನಾಳೆ
ಗುತ್ತಿಗೆದಾರ ಕಾಮಗಾರಿಗಳನ್ನೇ ಮಾಡಿಲ್ಲ ಅಂತ ಹೇಳಿದ್ರೆ, ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ, ಅಥವಾ ಆ ಕಾಮಗಾರಿ ಮಾಡದೆ ಎಲ್ಲಾದ್ರೂ ತಲೆ ಮರೆಸ್ಕೊಂಡ್ರೆ ಈ ರೀತಿಯಾಗಿದ್ದಾಗ ಸರ್ಕಾರಕ್ಕೆ ಸಮಸ್ಯೆ ಆಗುತ್ತೆ. ಇದಕ್ಕೋಸ್ಕರವಾಗಿ ಯಾರೊಬ್ರು ಗುತ್ತಿಗೆದಾರ ಮಾಡ್ಬೇಕಾದ್ರೆ ಒಂದಿಷ್ಟು ಗ್ಯಾರಂಟಿಗಳನ್ನು ಕೊಡ್ಬೇಕಾಗುತ್ತೆ. ಆದ್ರೆ ಗ್ಯಾರಂಟಿಯನ್ನೇ ಫೇಕ್ ಮಾಡಿ ರಾಕೇಶ್ ಎಂಬಾತ ಕೊಟ್ಟಿದ್ದಾನೆ. ಅದೇ ರೀತಿ ಕಾಮಗಾರಿಗಳನ್ನು ಕೂಡ ಮಾಡಿ ಮುಗಿಸಿದ್ದಾನೆ. ಆದ್ರೆ ಇಲ್ಲಿಗ ಆತ ಒಂದು ಕೊಟ್ಟಿದ್ದು ಹೌದು, ರಾಕೇಶ್ ಎಂಬಾತ ಈ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಟೆಂಡರ್ ಅನ್ನ ಕೊಡುವಲ್ಲಿ ಬೆಂಗಳೂರು ಲೋಕೋಪಯೋಗಿ ಇಲಾಖೆಯ ಬೆಂಗಳೂರು ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್ ಇದ್ದಾರೆ. ಟೆಂಡರ್ ಕೊಡುವಾಗ ಮತ್ತೆ ಟೆಕ್ನಿಕಲ್ ಆಫೀಸರ್ ಆಗಿದ್ದ ನಾಗೇಶ್ ಇಬ್ರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರು ಈ TDR ಈ ತರ ಒಂದು ಗುತ್ತಿಗೆದಾರರಿಗೆ ಸರ್ಟಿಫಿಕೇಟ್ ಕೊಡ್ತಾರಲ್ವಾ, ಆ ಒಂದು ಸರಿ ಇದೆಯಾ ಇಲ್ವಾ, ಫೇಕ್ ಗ್ಯಾರಂಟಿನ ಅಥವಾ ಅನ್ನೋದು ಚೆಕ್ ಮಾಡ್ಬೇಕಿತ್ತು. ಅದನ್ನು ಕೂಡ ಚೆಕ್ ಮಾಡಿರಲಿಲ್ಲ. ಹೀಗಾಗಿ ಸಾಮಾಜಿಕ ಹೋರಾಟಗಾರ ಮಾಲಿ ಪಾಟೀಲ್ ಎಂಬಾತರು ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಈ ದೂರಿನ ಅನ್ವಯ ಶಾಲೆ ರಜನೀಶ್ ಅವರು ಕ್ರಮ ತೆಗೆದುಕೊಳ್ಳುವಂತ ಈಗ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.